ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ರಾಹುಲ್ ಗಾಂಧಿಯವರು ಕರ್ನಾಟಕದ ವಿಷಯದಲ್ಲಿ ಯಾಕೆ ಹಿಂದೆ ಸರಿತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ರಾಹುಲ್ ಗಾಂಧಿಯವರು ಈ ಚರ್ಚೆನೀಗ ಮಾಡಿಲ್ಲ ಹಂಗಂತ ಅಂದರೆ ಮತ್ತೆ ಯಾರು ಮಾಡಿರ್ತಾರೆ? ವೇಣುಗೋಪಾಲು, ಸುರ್ಜೇವಾಲಾ ಮತ್ತು KAC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವ್ರುಗಳು 3 ಜನ ಮಾತಾಡಿಬಿಟ್ಟು ಇವ್ರನ್ನ ಮಾತಿಗೆ ಸಿಕ್ಕಿಸ್ಬಿಟ್ರಾ ರಾಹುಲ್ ಗಾಂಧಿನಿಗ? ಇವ್ರು ಎಂಥ ಬುದ್ಧಿವಂತರು, ಇವ್ರನ್ನ ಹೆಂಗೆ ಇವರು ವರಿಷ್ಠರು ಅಂತ ಅನ್ನೋದು? ಇವರು ಕಾಂಗ್ರೆಸ್ನ ಕಾರ್ಯದರ್ಶಿ, AIC ಕಾರ್ಯದರ್ಶಿ ಅಂತಾರೆ, ಅಧ್ಯಕ್ಷ ಅಂತಾರೆ. ಅಧ್ಯಕ್ಷ ಆದವರು ರಾಹುಲ್ ಗಾಂಧಿಗೆ ಯಾಕೆ ಈ ವಿಷಯನಿಗ ತಿಳಿಸಿ ಇವರು ಚರ್ಚೆ ಮಾಡಲಿಲ್ಲ? ಮತ್ತು ಇವತ್ತಿನ ದಿನ ಆಗಿರ್ತಕ್ಕಂಥ ಅನಾಹುತಕ್ಕೆ ರಾಹುಲ್ ಗಾಂಧಿ DK ಶಿವಕುಮಾರ್ಗೆ ಫೈನಲ್ ಆಗಿ ಜಡ್ಜ್ಮೆಂಟ್ ಕೊಡಲಿಲ್ಲ ಹಂಗಂದರೆ ಇನ್ಯಾರು ಕೊಡ್ತಾರೆ? ಸೋನಿಯಾ ಗಾಂಧಿನೂ ಕೊಡ್ತಾಯಿಲ್ಲ, ಮತ್ತು ಇವರು ಕೊಡ್ತಾಯಿಲ್ಲ, ಮತ್ತು ಇನ್ಯಾರು ಕೊಡಬೇಕು? ಒಂದು ವೇಳೆ DK ಶಿವಕುಮಾರ್ಗೆ ಒಂದು ಪಾರ್ಟಿ ಪ್ರೆಸಿಡೆಂಟ್, ಅವನು KPCC ಅಧ್ಯಕ್ಷ, KPCC ಅಧ್ಯಕ್ಷನಾಗಿರೋದ್ರಿಂದ ಇವರು ಯಾರ ಮಾತನಿಗ ನಂಬಿಟ್ರು? ಯಾರಿಗೋಸ್ಕರ ಇವರು ಇದನ್ನಾದರೂ ಸುರ್ಜೇವಾಲಾಗೆ ಮಾತು ನಂಬಿದ್ರಾ, ಇಲ್ಲ ವೇಣುಗೋಪಾಲ್ ಮಾತು ನಂಬಿದ್ರಾ, ಇಲ್ಲ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತಿನಿಗ ನಂಬಿದ್ರಾ? ಯಾರು? DK ಶಿವಕುಮಾರು. DK ಶಿವಕುಮಾರ್ ಈಗ ನಂಬಿಕೊಂಡು 2.5 ವರ್ಷ ಆದಮೇಲೆ ಶುರು ಮಾಡಿದಂಥ ವಿಷಯಕ್ಕೆ ಸುರ್ಜೇವಾಲಾ ಯಾಕೆ ಕರ್ನಾಟಕಕ್ಕೆ ಬರ್ತಾಯಿಲ್ಲ? ಸುರ್ಜೇವಾಲಾ ಮಾತು ಕೊಟ್ಟು ತಪ್ಪಿಸ್ಕೊಂಡ್ರಾ? DK ಶಿವಕುಮಾರ್ ಕತೆ ಏನಾಗಬೇಕು, ಅವ್ರ ಭವಿಷ್ಯ ಏನಾಗಬೇಕು, ಇದನ್ನು ಯಾಕೆ ಇವರು ಆಲೋಚನೆ ಮಾಡ್ತಾಯಿಲ್ಲ? ಮತ್ತು 5 ವರ್ಷ ರಾಜಭಾರ ಮಾಡಲಿಲ್ಲ ಹಂಗಂದರೆ ಈಗಾಗಲೇ ಏನು ಪಟ್ಟಣ ಪಂಚಾಯಿತಿ ಎಲೆಕ್ಷನ್ ಶುರುವಾಗಿದೆ. ಪಟ್ಟಣ ಪಂಚಾಯಿತಿ 5 ಎಲೆಕ್ಷನಲ್ಲೂ 5 ಕ್ಷೇತ್ರದಲ್ಲೂ ಈಗ BJP ಜೈಬೇರಿ ಬಾರಿಸಿದೆ. ಇವರು ಯಾರು ಮುಖ್ಯಮಂತ್ರಿ ಆಗಲಿ, ಈ ಕಡೆ DK ಶಿವಕುಮಾರ್ ಆಗಲಿ, ಅಧ್ಯಕ್ಷರಾಗಲಿ, ಅದರ ವಿಷಯಕ್ಕೆ ಚರ್ಚೆಗೆ ಹೋಗಿಲ್ಲ. ಯಾರಿಗೆ ಕೊಟ್ಟರು, ಯಾರಿಗೆ ಟಿಕೆಟ್ ಆಯಿತು, ಏನೂ ಗೊತ್ತಿಲ್ಲ. ಈಗ ಅವರು BJPಯವ್ರಿಗೆ ಅನುಕೂಲ ಆಯಿತು. ಮತ್ತು BJPಯವರ ಯಾರು ನಮ್ಮ ಅಶೋಕ್ ಅವರ ಹೋರಾಟಕ್ಕೆ ಯಾರು ಮಾತು ಕೊಡ್ತಾರೆ ಅಂತ ಅನ್ನೋದೇ ಗೊತ್ತಿಲ್ಲ, ಹಂಗಾಗಿದೆ. ಇದರಲ್ಲೂ ಅಷ್ಟೇ, ಬೆಳಗಾಂ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಉತ್ತರಗಳಿಗೆ ಪ್ರಶ್ನೆಗಳಿಗೆ ಉತ್ತರನೇ ಸಿಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂತ್ಕೊಂಡು ನೋಡಿದಂಥ ವಿಷಯದಲ್ಲಿ ಅವರು ಎಲ್ಲಿ ಯಾರಿಗೂ ಸರಿಯಾದ ಉತ್ತರನೀಗ ಕೊಡಲಿಲ್ಲ ಹಂಗಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ಹಿಂಗೆ ಆದರೆ ರಾಜ್ಯದ ಪರಿಸ್ಥಿತಿ ಏನು? ಉತ್ತರ ಕರ್ನಾಟಕ ಭಾಗಕ್ಕೆ ಮಾತಾಡಿ ಅದನ್ನೀಗ ಅಭಿವೃದ್ಧಿಪಡಿಸ್ತೀನಿ, ಹಂಗೆ ಪಡಿಸ್ತೀನಿ ಅಂತ ತಗೊಂಡೋಗಿ ಅಲ್ಲಿ ಚರ್ಚೆ ಮಾಡಿ ₹1 ಅಲ್ಲಿ ಇಂಥದ್ದು ಕೆಲಸಕ್ಕೆ ಕೊಡ್ತೀವಿ ಹಿಂಗಂತ ಏನೂ ಹೇಳಲಿಲ್ಲ ಹಂಗಂದರೆ ಇವರು ಯಾವ ರೀತಿ ಇದನ್ನು ಮಾಡ್ತಾರೆ? ಇವರು CM ಸಿದ್ದರಾಮಯ್ಯವರು 15 ಬಜೆಟ್ ಮಂಡಿಸಿದ್ದೀನಿ ಅಂತ ಬೊಬ್ಬೆ ಬಡಿತಾವ್ರಲ್ಲ, 15 ಬಜೆಟ್ ಬಡಿಸ್ತವರು ಉತ್ತರ ಕರ್ನಾಟಕ ಏನು ಕೊಟ್ಟಿದ್ದಾರೆ? ಏನು ಕೊಡುಗೆ? ಅಲ್ಲಿರ್ತಕ್ಕಂಥ MLAಗಳಿಗೆ ಏನು ಕೊಟ್ಟರು? ಹೇಳಿ. ಅವ್ರಿಗೇನು ಕಬ್ಬಿನ ಬೆಲೆ ಮತ್ತು ಇದು ಜೋಳ, ಮುಸ್ಕಿನ ಜೋಳದ್ದು ಅವ್ರಿಗೆ ಇದೇನು ಮಳೆ ಹಾನಿಯಾಗಿ ತುಂಬ ಅನಾನುಕೂಲ ಆಗಿದೆ ಉತ್ತರ ಕರ್ನಾಟಕದವ್ರಿಗೆ. ಆ ಉತ್ತರ ಕರ್ನಾಟಕಕ್ಕೆ ಏನು ಇದು ನ್ಯಾಯ ಒದಗಿಸ್ಕೊಡ್ತಾರೆ ಇವರು ಸಿದ್ದರಾಮಯ್ಯವರು? ಅದರಲ್ಲಿ ಈಗ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಒಂದು ಕೈಗಾರಿಕಾ ಇದನ್ನೀಗ ಸ್ಥಾಪನೆ ಮಾಡಬೇಕು, ನೀವು 100 ಎಕರೆ ಜಮೀನು ಕೊಡಿ ಅಂತ MB ಪಾಟೀಲ್ಗೆಲ್ಲ ಕೇಳಿದ್ರೆ ಇವತ್ತವರೆಗೂ ಅವರು ಇನ್ನೂ ಉತ್ತರ ಕೊಟ್ಟಿಲ್ಲ. ಅವ್ರಿಗೆ ಸರಿಯಾದ ಜಾಗ ಕೊಡಲಿಲ್ಲ ಅಂದರೆ ಸೆಮಿ ಕಂಡಕ್ಟರು ಯಾವ ರೀತಿ ಮಾಡ್ತಾರೆ ಅವರು? ಕುಮಾರಸ್ವಾಮಿಯವರು ಅವರು ಏನೋ ಯೋಜನೆ ಹಾಕಿದ್ದಾರೆ, ಅವರು ಗೆದ್ದಿದ್ದಾರೆ, ಅಲ್ಲಿ MP ಆಗಿದ್ದಾರೆ, ಅಲ್ಲಿ ಏನಾದ್ರು ಒಂದು 100 ಜನಕ್ಕಾದ್ರು ಕೆಲಸ ಕೊಡಿಸ್ಬೇಕು ಅಂತೇಳಿ ಅವರು ಹೋರಾಟ ಮಾಡಿಕೊಂಡು ಮುಂದೆ ಬಂದರೆ ಅವ್ರನಿಗೆ ಒಬ್ಬ ಮಂತ್ರಿನಿಗ, ಕೇಂದ್ರ ಮಂತ್ರಿನಿಗ ನೀವು ಮಾತಾಡೋಷ್ಟು ಸೌಜನ್ಯ ಇಲ್ವಾ ನಿಮಗೆ ಮಿಸ್ಟರ್ ಸಿದ್ದರಾಮಯ್ಯವರೇ? MB ಪಾಟೀಲ್ ಅವರು ಹೇಳ್ತೀರಾ ನಾನು ಮುಖ್ಯಮಂತ್ರಿ ಆಗಬೇಕು, ಏನೋ ಜಾತಿಗೊಬ್ಬೊಬ್ಬ ಮುಖ್ಯಮಂತ್ರಿ, ಜಾತಿಗೊಬ್ಬೊಬ್ಬ ಉಪಮುಖ್ಯಮಂತ್ರಿ ಅಂತ ಹೇಳ್ಕೊಳಕ್ಕೆ ಮಾತ್ರ ಕುಣಿತೀರಾ. ಇದು ಕುಮಾರಸ್ವಾಮಿ ಅವ್ರನಿಗ ಸೆಂಟ್ರಲ್ ಮಿನಿಸ್ಟ್ರನಿಗ ಬಗೆಹರಿಸಿ ಅವ್ರಿಗೇನು ಬೇಕಾಗಿದೆ ಅದು ಸೌಲಭ್ಯನಿಗೆ ಒದಗಿಸ್ಕೊಡೋಕ್ಕಾಗಲ್ವಾ? MB ಪಾಟೀಲ್ ಅವರೇ, ಏನ್ರಿ ಇದು? ಇವರು BK ಹರಿಪ್ರಸಾದ್ ಅವರು ನನಗೆ ಎಲ್ಲ ಗೊತ್ತು, ಜಗತ್ತಿನ ವಿಷಯನೇ ಗೊತ್ತು ಅಂತ ಕುಣಿತಾ ಇರ್ತೀರಲ್ಲ, ನೀವು ಇಂಥ ವಿಷಯದಲ್ಲಿ ತಲೆ ಹಾಕಿ ಅದನ್ನೀಗ ಇಬ್ಬರಿಗೂ ಸಮನ್ವಯ ಸಮಿತಿ ಮಾಡಿ ಅದನ್ನೀಗ ಬಗೆಹರಿಸೋಕ್ಕಾಗಲ್ವಾ? ಕರ್ನಾಟಕಕ್ಕೆ ತಾನೇ ಅದು ಒಂದು ಸೆಮಿ ಕಂಡಕ್ಟರ್ ವಿಷಯನೀಗ ತಗೊಂಬರೋದು. ಈಗಾಗಲೇ ಒಂದು ವಿಷಯ
ತೆಲುಗು ದೇಶಮ್ಗೆ ಹೋಗ್ಬಿಡ್ತೋದು ಆಂಧ್ರಾಗೆ ಹೋಗಿದ್ಮೇಲೆ ಇನ್ನೇನು ಸಿಗುತ್ತೆ ನಿಮಗೆ. ಈಗ ಇನ್ನೊಂದು ಐತೆ, ಇದನ್ನೂ ಅವರೇ ಎತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಮಾಡೋದಕ್ಕೆ ಮತ್ತು 100 ಜನ ಕಾರ್ಯಕರ್ತರಿಗೆ ಕೆಲಸ ಹೆಂಗೆ ಕೊಡೋದು? ಹಾಂ, ಏನು ಯಾವ ರೀತಿ ನೀವು ಆಲೋಚನೆ ಮಾಡ್ತೀರಾ ಅಂತ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರೇ. ನೀವು ಸದ್ಯದಲ್ಲೇ ನೀವು ಇದಕ್ಕೆಲ್ಲ ನಿರ್ಣಯ ತಗೊಂಡು ಕುಮಾರಸ್ವಾಮಿ ಅವ್ರಿಗೆ 100 ಎಕರೆ ಜಾಗ ಬೇಕು ಅಂತ ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು 2ನೇ ಲೆಟ್ರ್ ಬರೆದಿದ್ದಾರಂತೆ. ಅವರು ಪತ್ರಿಕಾಗೋಷ್ಠಿನಲ್ಲಿ ಎಲ್ಲೋ ನಾನು ಕೇಳಿಸ್ಕೊಂಡೆ. 2 ಲೆಟ್ರ್ ಬರೆದೂ ನೀವು ಸ್ಪಂದಿಸಿಲ್ಲ ಅಂತಂದರೆ ಇನ್ನೆಷ್ಟು ಲೆಟ್ರ್ ಬರೀಬೇಕು? ಅಲ್ಲಿ ಮೋದಿ ಅವರು ಏನು ಮಾಡಿದ್ದಾರೆ, ಕುಮಾರಸ್ವಾಮಿ ಏನು ಮಾಡಿದ್ದಾನೆ, ಏನು ಗುಡ್ಡೆ ಹಾಕವನೆ, ಈ ಥರ ಎಲ್ಲ ಮಾತಾಡ್ತೀರ ಏಕವಚನದಲ್ಲೇ. ಅವರು ಬಂದು ನಿಮ್ಮನ್ನು ಕೇಳಬೇಕಾ? ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನು ಕಾರ್ಯಕ್ರಮ ಇದೆ ಅನ್ನೋದನ್ನ ನೀವು ತಾನೇ ಗುರುತಿಸ್ಕೊಂಡು ಹೋಗಿ ನಮ್ಗೆ ಇಂಥದ್ದು ಬೇಕು ನಮ್ಮ ರಾಜ್ಯಕ್ಕೆ ಅಂತ ಕೇಳೋದು. ಅದ್ಯಾವುದೂ ಆಗಲ್ಲ. ಹಿಂಗೆಲ್ಲ ಮಾಡೋದು ಸರಿಯಾದ ಕ್ರಮ ಅಲ್ಲ. ಮತ್ತು ಕುಮಾರಸ್ವಾಮಿ ಅವರು ಈಗ 4,500 ಬಸ್ನಿಗೆ ಕೊಟ್ಟಿದ್ದಾರೆ. ಅದನ್ನೇನಾದ್ರು ಸುದ್ದಿ ಮಾಡಿದ್ರಾ? ಎಲ್ಲರೂ ಒಂದು ದಿವಸನಾದರೂ ಬಾಯ್ಬಿಟ್ಟು ಹೇಳಿದ್ರಾ? ಅಲ್ಲ ರೀ, ಹಿತ್ತಲು ಗಿಡ ಮದ್ದಲ್ಲ ಅನ್ನೋದಕ್ಕೆ ನಮ್ಮ ರಾಜ್ಯದಲ್ಲೇ ಇದ್ದುಕೊಂಡು ನಮ್ಮ ರಾಜ್ಯದಲ್ಲಿ ಮಾಡ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಮಹಾನ್ ಅಂದರೆ ಭಯಂಕರ ವ್ಯಕ್ತಿ ಅವರು ಕುಮಾರಸ್ವಾಮಿ ಅಂತಂದರೆ ಸುಮ್ಮನೆ ಅಲ್ಲ. ಅವರಾಗಲೇ 25,000 ಕೋಟಿನೀಗ ರೈತರಿಗೋಸ್ಕರ ಇದನ್ನು ಮಾಡಿಕೊಟ್ರು. ಯಾರ್ದು? ನಮ್ಮ ರೈತರು, ನಮ್ಮ ಜನಗಳ ದುಡ್ಡೇ. ಆದರೆ ನಿಮ್ಮಲ್ಲಿ ಅದು ಇಲ್ವಲ್ಲ. ಆ ರೀತಿಯಾಗಿ ರೈತರಿಗೋಸ್ಕರವಾಗಿ ಏನು ಕಾರ್ಯಕ್ರಮನೇ ಮಾಡಲಿಲ್ವಲ್ಲ ನೀವು. 2.5 ವರ್ಷ ಕೂತ್ಕೊಂಡ್ರಿ. 2.5 ವರ್ಷದಲ್ಲಿ ಏನು ಮಾಡಿದ್ರಿ ರೈತರಿಗಾಗಿ ಒಂದು ಕೆಲಸ ಮಾಡಿದ್ದೀರಾ? ಅದ್ಯಾವುದೋ ಒಂದು ಕಬ್ಬಂದು ಮಾಡಿದ್ರಿ. ಅದನ್ನು ಏನು ಹೇಳಿದ್ರಿ? ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು, ನಾವಲ್ಲ ಹಂಗಂತ ಹೇಳ್ಕೊಂಡು ಅರ್ಧಂಪರ್ಧ ಮಾಡಿ ಬಿಟ್ಬಿಟ್ರಿ. ಈಗ ನಾಳೆ ಅವರು ಎಲ್ಲ ಬಿಲ್ ತಗೊಳ್ಳುವಾಗ ಪಾಪ ಅವ್ರಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಸುಖ ಏನು ಅಂತ. ಈ ಥರ ಎಲ್ಲ ತೊಂದರೆ ಕೊಡ್ತೀರಾ. ಮತ್ತು ಇನ್ಯಾವ ರೀತಿ ಸರಿಯಾಗಬೇಕು ಹೇಳಿ? ಹೇಳೋಕ್ಕೂ ನಿಂತ್ಕೊಂಡ್ರೆ 1 ಗಂಟೆ ಹೇಳ್ಬೋದಲ್ಲಪ್ಪ ಸಿದ್ದರಾಮಯ್ಯ ಅವರೇ. ನಿಮ್ಮ ವಿಷಯನೀಗ 1 ಗಂಟೆ ಹೇಳ್ಬೋದು, ಅಷ್ಟೊಂದು ವಿಷಯ ಇದೆ. ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ವಿಷಯಗಳಲ್ಲಿ ನೀವು ಮುಂಚೂಣಿಯಲ್ಲಿ ನಿಂತು ಮುಖ್ಯಮಂತ್ರಿ ಆದವರು ಹೋಗುವಾಗ ನಾನು 5 ವರ್ಷನೀಗ ಹಿಂಗೆ ಕಾಲ ಕಳೆದ್ಬಿಡೋಣ ಅಲ್ಲ. 2.5 ವರ್ಷ ಕಳೆದಿದ್ದು ಓಕೆ, ಇನ್ನು 2.5 ವರ್ಷ ಐತೆ. ಇನ್ನು 2.5 ವರ್ಷ ಆದ್ರೂ ಶುದ್ಧವಾಗಿ ಮಾಡಬೇಕಲ್ಲ. ಇಲ್ಲ ಅಂದರೆ ಬಿಡ್ತಾರೆ ಇನ್ನು ಜನ. ನೆಕ್ಸ್ಟು ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ಮತ್ತು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಡೆದ್ರೆ ನಿಮ್ಗೆ ಆವಾಗ ಗೊತ್ತಾಗುತ್ತೆ ಇದು. ಯಾಕೆ ಅವರೆಲ್ಲ ಈಗ ನಿಮ್ಮ ವಿರುದ್ಧವಾಗಿ ಓಟ್ ಹಾಕ್ತಾರೆ. ನೀವು ಕೊಟ್ಟಿರ್ತಕ್ಕಂಥ 5 ಇದನ್ನೀಗ ಯಾರು ಒಪ್ಕೊಳ್ಳಲ್ಲ. ಅವರು ನಿಮ್ಮ ವಿರುದ್ಧವಾಗಿ ನೆಕ್ಸ್ಟು ಓಟ್ ಹಾಕ್ತಾರೆ. 100% BJP ಸರ್ವಾನುಮತದಿಂದ ಆಯ್ಕೆಯಾಗುತ್ತೆ. ಎಲ್ಲ ಪಟ್ಟಣ ಪಂಚಾಯತಿನಲ್ಲೂ ಮತ್ತು ಮಹಾನಗರ ಪಾಲಿಕೆನಲ್ಲೂ ಅವರೇ ಬರ್ತಾರೆ. ಅವಾಗೇನು ಮಾಡ್ಕೊತೀರಾ? ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ್. ನನ್ನ ಈ ವಿಡಿಯೋನೀಗ ಒಂದು ಸತಿ ಶೇರ್ ಮಾಡಿ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡಿ. ಜೈ ಹಿಂದ್, ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.